ರೀ ರೀ ಇಲ್ಲೇ ಇದೀನಿ ಮನಸ. ರೀ ನಂಗೆ ಯಾಕೋ ಆ ಹೆಂಗಸು ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅವಳು ಈ ಮನೆಗೆ ಬಂದಿರೋದು ಏನೋ ಅನಾಹುತ ಮಾಡೋದಕ್ಕೆ. ಅಲ್ಲ, ಏನಾದ್ರೂ ಮಸ್ಲತ್ ಮಾಡಿ ನಮ್ಮ ಲಚ್ಚಿನೇ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಪಣ ತೊಟ್ಟಿದ್ದಾಳಲ್ಲ. ಅದ್ ನನಗೆ ಗೊತ್ತು. ಗೊತ್ತಾ? ಮತ್ತೆ ಯಾಕೆ ಸುಮ್ಮನೆ ಕೂತಿದ್ದೀರಾ? ಕತ್ತಿ ಹಿಡ್ದು ಅವಳನ್ನ ಮನೆಯಿಂದ ಹೊರಗಾಕಿ ಬನ್ನಿ. ನನ್ನ ಕೈಲಿ ಆಗಲ್ಲ ಮನಸ. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ನಾನು ಇಷ್ಟು ದೊಡ್ಡ ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಆ ಕೆಲಸ ಆಗೋ ಥರ ಇದ್ದಿದ್ರೆ ಅವಳನ್ನ ಆಚೆ ಹಾಕೋದಕ್ಕೆ ನಿನ್ಗಿಂತ ಅಗ್ರೆಸಿವ್ ಆಗಿ ನಾನು ಹೋಗ್ತಿದ್ದೆ. ಆದ್ರೆ ಅದಾಗಲ್ಲ ಮನಸ. ಯಾಕಂದ್ರೆ ನನ್ನ ಬಾಯಿ ಮುಚ್ಚುವಂತ ಅಸ್ತ್ರ ಅವಳ ಕೈಲಿದೆ. ಸುಮ್ಮನೆ ಅವಳ ವಿಷಯಕ್ಕೆ ನನಗೆ ಕರಿಬೇಡ. ಅವಳು ಬುಸ್ ಅಂತ ನನ್ನ ಜೂನಿಯರ್ ಮುಂದೆ ಹೋಗಿ ಸುಗ್ಗಿನ ನಿಮ್ಮ ಮಗಳು ಅಂತ ಹೇಳಿದ್ರೆ ಸಾಕಲ್ವಾ? ನನ್ನ ತಮ್ಮ ನಂದಿ, ಈ ಮನೆ ನಂದಿ ಎಲ್ಲ ಒಂದೇ ಸಲ ನೆನಪಲಾಗೋಗುತ್ತೆ ಮನಸ. ಹಾಗಾದ್ರೆ ಲಚ್ಚಿ ಮನೆ ಬಿಟ್ಟು ಹೋಗ್ಲಾ? ಆಗ್ಲೂ ಹೀಗೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ತೀರಾ? ಇಲ್ಲ ಮನಸ, ನಾನು ಹಾಗೆ ಹೇಳ್ತಿಲ್ಲ. ಬಟ್ ಸದ್ಯದ ಕಂಡೀಷನಲ್ಲಿ ನನಗೆ ಯಾವುದೋ ವ್ಯಕ್ತಿಗಿಂತ ಈ ಮನೆಯವ್ರ ಮಾನಸಿಕ ನೆಮ್ಮದಿ ಅಷ್ಟೇ ಇಂಪಾರ್ಟೆಂಟ್. ಏನೇ ಬೊಗಳ್ತಾ ಇದ್ಯಾ ನೀನು? ಹುಚ್ಚಿಡ್ದಿದ್ಯಾ ನಿಂಗೆ? ನೋಡ್ರವ, ನೀವು ಹುಚ್ಚಾನ ಅನ್ಕೊಳ್ಳಿ, ಆದ್ರೆ ನೀವು ಮಾಡ್ತಾರೋ ಅನ್ಯಾಯ ಸಾಂತು ಗೊತ್ತದ. ಅದಕ್ಕೆ ಸಾಕ್ಷಿನೂ ಸಿಕ್ಕದೆ. ನೀವು ಲಚ್ಚಿ ನಾಚ್ಕಾಕ್ಲಿಲ್ಲ ಅಂದ್ರೆ ನಾನೇ ಆಚ್ಕೋಗಿ ಇಲ್ಲಿ ನಿತ್ಯ ಎಲ್ಲ ಟಾಮ್ ಟಾಮ್ ಮಾಡ್ಬಿಡ್ತೀನಿ. ಹೇಯ್, ನಮ್ಗೆ ಹೆದರ್ಸ್ತಾ ಇದ್ಯಾ? ಏನೇ ಜಿಪ್ಪಿ ಇವಳು ಇಷ್ಟೊಂದು ಮಾತಾಡ್ತಾ ಇದ್ದಾಳೆ. ನೋಡು, ಗುರ್ತು ಪರಿಚಯ ಇಲ್ದಿರೋರ್ನ ಪಾಪ ಅಂತ ಬಂದ್ ಇಟ್ಕೊಂಡೆ ಅಲ್ಲ, ಈಗ ನಮ್ಮನ್ನೇ ಪಾಪಿಗಳು ಮಾಡಕ್ ಹೊರಟಿದ್ದಾಳೆ ಇವಳು. ನಿಮ್ ಕೈಲಿ ಏನು ಮಾಡ್ಕೊಳಕ್ ಆಗತ್ತಿಲ್ಲ. ಈಗ ನಿಮ್ ಜುಟ್ಟು ನನ್ ಕೈಲದೆ. ನಾ ಯೋರ್ದಂಗ್ ಕೇಳಿದ್ರೆ ನೀವು ಉಳ್ಕತ್ತೀರಾ, ನಿಮ್ ಮಾರ್ವಾದೇನು ಉಳ್ಕತ್ತದೆ. ಇಲ್ಲ ಅಂದ್ರೆ ರಿಯಲ್ ಲಚ್ಚಿ ಇಸ್ಯಾನ ಊರು ಕೇರಳಿ ಹೊರದಾಡ್ಸ್ಬಿಡ್ತೀನಿ. ಏಯ್, ಏನೇ ಮಾತಾಡ್ತಾ ಇದ್ಯಾ ನೀನು? ಯಾರೇ ಗೊತ್ತು ನಿಂಗೆ ಹೇಳೋದಕ್ಕೆ? ಹಳ್ಳಿಯಿಂದ ಬಂದಿರೋ ಗೂಫ್ಲು ನೀನು ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಅದ್ಯಾಕವಂಗ್ ನಕ್ಸಾರ ಮಾಡಿರಿ? ಹಳ್ಳಿಗಳಲ್ಲೇನ್ ಟಿವಿ ಇಲ್ವೇ, ಪೇಪರ್ಗಳು ಇಲ್ವೇ? ಯಾವ್ದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ 7 ಜನ ಇಲ್ವೇ? ಅವ್ರ ಹತ್ರ ಸಹಾಯ ತಕೊಂಡು ಟಿವಿ ಅವ್ರ ಹತ್ರ ಹೋಗಿ ಕುಂತ್ಕಂತೀನಿ. ಅಯ್ಯೋ ದಡ್ಡ ಶಾಂತ, ನೀನ್ ಹೇಳ್ಬಿಟ್ರೆ ಅವ್ರು ನಂಬಿಡ್ತಾರ? ನೀನ್ ಕೊಟ್ಟಿರೋ ನ್ಯೂಸ್ನ ಟಿವಿ ಅವರು, ನ್ಯೂಸ್ ಪೇಪರ್ನವರು ಬಾಮ್ಮ ನಾನ್ ನಿನ್ ನ್ಯೂಸ್ಗೆ ವೇಟ್ ಮಾಡ್ತಾ ಇದ್ವಿ ಅಂತ ಪಬ್ಲಿಷ್ ಮಾಡ್ಬಿಡ್ತಾರ? ನೀನೇನೇ ಹೇಳಿದ್ರು ಅದು ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೆ ಅವರು ಮೊದಲು ನನ್ನ ಹತ್ರನೇ ಬರ್ತಾರೆ. ಏನ್ ವಿಷಯ ಅಂತ ಕೇಳ್ತಾರೆ. ಆವಾಗ ನಾನೇನ್ ಹೇಳ್ತೀನಿ ಗೊತ್ತಾ? ನಮ್ಮ ಮನೇಲಿ ಕೆಲ್ಸಕ್ಕಿದ್ಲು ಈ ಕಳ್ಳಿ ಸುಮಾರು ಸಲ ಕಳ್ತನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ಪಾಪ ಅವಳಿಗೆ ಏನು ದಕ್ಕಿಲ್ಲ. ಅದಕ್ಕೆ ಇವಾಗ ಸುಳ್ಳು ಹೇಳಿ ನಮ್ಮ ಮಾನ ಮರ್ಯಾದೆ ತೆಗೆದು ಸೇಡ್ ತೀರ್ಸ್ಕೊಳಕ್ಕೆ ನೋಡ್ತಾ ಇದ್ದಾಳೆ ಅಂತ ಹೇಳ್ತೀನಿ. ಹೇಗಿದ್ರು ಒಂದ್ಸಲ ಪೊಲೀಸ್ ಅವ್ರು ಬಂದು CCTVಯಲ್ಲಿ ನಿನ್ ಕರಾಮತ್ನ ನೋಡಿದ್ದಾರೆ. ನಿನ್ ಯೋಗ್ಯತೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಕಳ್ತನ ಮಾಡಿದ್ಯಾ ಅನ್ನೋದಕ್ಕೆ ಅದ್ ಒಂದೇ ಒಂದ್ ಸಾಕ್ಷಿ ಸಾಕು. ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬೆಂಡೆತ್ತಿ ಜೈಲ್ ಒಳಗಡೆ ಬಿಸಾಕ್ತಾರೆ. ಓಕೆನಾ ನಿನ್ಗೆ? ಇನ್ಸ್ಪೆಕ್ಟ್ರು ನನ್ಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ನಿನ್ನ ಮೇಲೆ ಯಾವ್ದಾದ್ರು 4 ರಾಬರಿ ಕೇಸು ಅಥವಾ ಸಾಲ್ವ್ ಆಗದಿರೋ ಯಾವ್ದಾದ್ರು ಮರ್ಡರ್ ಕೇಸ್ ಹಾಕಿದ್ರೆ ಮಿನಿಮಮ್ 10 ವರ್ಷ ಜೈಲಲ್ಲೇ ಕಸ ಗುಡಿಸ್ಬೇಕಾಗತ್ತೆ. ಜಿಂಪಿ, ಇವಳು ನಮ್ ಎದುರಿಗೆ ಇಷ್ಟೆಲ್ಲ ಮಾತಾಡ್ತಾಳೆ ಅಂದ್ರೆ ಇವಳು ತುಂಬಾ ಡೇಂಜರಸ್ ಇದ್ದಾಳೆ. ಈಗಲೇ ಪೊಲೀಸಿಗೆ ಫೋನ್ ಮಾಡು. ಇವಳು ಏನೋ ಮಾಡೋಕ್ಕಿಂತ ಮುಂಚೆ ನಾವೇ ಇವಳನ್ನ ಒಳಗಡೆ ಹಾಕ್ಸಿ ಫಿನಿಶ್ ಮಾಡ್ಬಿಡೋಣ. ಯುರ್ ರೈಟ್. ಕಿಚನ್ ಅಲ್ಲಿ ಗ್ಯಾಸ್ ಲೀಕ್ ಮಾಡಿದವ್ರು ಯಾರು ಅಂತ CCTV ಕ್ಯಾಮ್ರಾದಲ್ಲಿ ನೋಡು. ಅದೆರಡನ್ನೂ ಇಟ್ಕೊಂಡು ಅಟೆಂಪ್ಟ್ ಟು ಮರ್ಡರ್ ಅಂಡ್ ರಾಬರಿ ಕೇಸ್ನಲ್ಲಿ ಇವಳನ್ನ ಫಿಟ್ ಮಾಡಿಸ್ತೀನಿ. ಐ ಗೋ ಚೆಕ್. ಅವರೇ ನನ್ನ ಸಂಬಿಸ್ಬಿಡಿ ಅವರೇ. ಏನೋ ಅಡ್ಡಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ 2 ಮಾತು ಹೆಚ್ಚಿಗೆ ಆಡ್ಬಿಟ್ಟೆ ಅಡ್ಡಯ್ಯ. ಇನ್ ಯಾವತ್ತೂ ಹಿಂಗೆಲ್ಲ ಮಾಡಕ್ಕಿಲ್ಲ. ದಯಮಾಡಿ ನನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಡಿ, ನನ್ನ ಬಿಟ್ಬಿಡಿ ಅವರೇ. ಮತ್ತೆ ನಿಂಗೆ ಚಾನ್ಸ್ ಕೊಡೋದಕ್ಕೆ ನಾವು ಫೂಲಾ? ಹಂಗ ಅನ್ಬಿಡ್ರಿ ಕಣ್ರವ್ವ. ನೀನೇನು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ನೀನೇನೇ ಡ್ರಾಮಾ ಮಾಡಿದ್ರು ಏನೇ ಹೇಳಿದ್ರು
ನಾವ್ ಈಲ್ಡ್ ಆಗಲ್ಲ. ಮರ್ಯಾದೆಯಿಂದ ಕಾಲ್ ಬಿಟ್ಟು ಆಚೆ ಸರ್ಕೋ. ಇನ್ನೊಂದ್ ಸೆಕೆಂಡ್ ಇಲ್ಲಿ ಇರಬಾರ್ದು. ನಿನ್ ಗಾಂಚು ಮುಚ್ಚೆ ಕಚ್ಕೊಂಡು ಹೊರಡು ಇಲ್ಲಿಂದ. 5 ನಿಮಿಷ ಟೈಮ್ ಕೊಡ್ತೀನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆ ಹೋಗ್ತಾ ಇರ್ಬೇಕು. 6ನೇ ನಿಮಿಷದಲ್ಲಿ ಏನಾದ್ರೂ ಇನ್ನೂ ಇಲ್ಲೇ ಇದ್ರೆ ನೆಕ್ಸ್ಟ್ ಸ್ಟೆಪ್ ಪೊಲೀಸ್ ಅವ್ರು ಬಂದು ನಿನ್ನ ಎಳ್ಕೊಂಡು ಹೋಗ್ತಾರೆ. ಇಷ್ಟೊಂದು ವರ್ಟ್ ಆಗ್ಬೇಡ್ರಿ. ಇದೊಂದ್ ರಾತ್ರಿ ಇಲ್ಲೇ ಇರಕ್ ಅವಕಾಶ ಮಾಡ್ಕೊಡಿ. ನಾವ್ ಒಬ್ಳೆ ಆಗಿದ್ರೆ ಹೆಂಗೋ ನನ್ ಪಾಡು ಆಡೆ ಬರ ಅನ್ಕೊಂಡ್ ಹೊಂಟೋಗ್ಬಿಡ್ತಿದ್ದೆ. ಆದ್ರೆ ನನ್ ಜೊತೆ ಒಂದು ಕೂಸ್ತದೆ ಕಣವ. ಈ ರಾತ್ರಿ ಆ ಕೂಸ್ತ ಕರ್ಕ ಎಲ್ಲೋಗನೆ ಒತ್ತಾರನೆ ನೀವ್ ಹೇಳೋಕ್ಕೂ ಮುಂಚೆ ನಿಮ್ ಕಣ್ಣು ಕಾಣ್ದಂಗೆ ನಾ ಹೊಂಟೋಗಿರ್ತೀನಿ. ಇದೊಂದಪ್ಪ ಒಂದ್ ಅವಕಾಶ ಮಾಡ್ಕೊಡಿ. ಇದ್ಕೊಂಡ್ ಹಾಳಾಗೋಗು. ಏನೋ ಸೊಪ್ಪು ಮಾರೋಳು ಕಷ್ಟದಲ್ಲಿ ಇದ್ಯಾ ಅಂತ ನಿಂಗೆ ಈ ಮನೆ ಒಳಗಡೆ ಇರೋದಕ್ಕೆ ಅವಕಾಶ ಮಾಡ್ಕೊಟ್ರೆ ಎಂತ ಕ್ರಿಮಿನಲ್ ಬುದ್ಧಿ ನಿಂದು. ಓ ಗಾಡ್, ಸದ್ಯ ಎಲ್ಲ ಗೊತ್ತಾಗೋಯ್ತು. ನೋಡು, ಇವತ್ತು ಒಂದ್ ರಾತ್ರಿ ಇಲ್ಲಿರು. ನಾಳೆ ಬೆಳಿಗ್ಗೆ ಇರೋರು ನಮ್ ಕಾಣಿಗೆ ಬಿದ್ರೆ ನಿಂಗ್ ಪೊಲೀಸ್ ಸ್ಟೇಷನ್ ಗಾತಿ. ರಿಯಾ, ನಾನೀಗ ಹಾಡ್ನ ಇನ್ನೂ ಸಂದಾಕ ಅಭ್ಯಾಸ ಮಾಡ್ಕೊಂಡಿವ್ನಿ. ಈಗ ಹಾಡಿರೋದ್ಕಿಂತ ಇನ್ನೂ ಸಂದಾಗ ಹೇಳ್ತೀನಿ ಸ್ಟುಡಿಯೋದಲ್ಲಿ. ಶಟ್ ಅಪ್! ಎಲ್ಲ ನಾಟಕ, ನೀನು ಡ್ರಾಮಾ ಮಾಡ್ತಿದ್ಯಾ ನೀನ್ ನನ್ ಮುಂದೆ. ರಿಯಾ, ಯಾಕೆ ಹಂಗಂತ ಇದ್ಯಾ? ಮಾತಾಡ್ಬೇಡ ಇನ್ಮೇಲೆ ನೀನ್ ನನ್ ಜೊತೆ. ನೀನು ಆ ಶಾಂತಮ್ಮನ್ ಮುಂದೆ ಹಾಡಿದ್ಯಾ. ರಿಯಾಗೆ ಹಾಡಕ್ ಬರಲ್ಲ, ನಾನೇ ಅವಳಿಗೆ ಹಾಡೋದು ಅಂತೆಲ್ಲ ಹೇಳಿದ್ಯಾ. ಅವ್ವಯ್ಯ, ಇಲ್ಲ ರಿಯಾ, ಏನಿಲ್ಲ. ನೀನು ಹಾಡೋದನ್ನ ಶಾಂತಮ್ಮ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾಳೆ. ನೀನೇ ಹೇಳ್ ಮಾಡ್ಸಿದ್ಯಾ ಅಂತಲ್ಲ. ನೀನ್ ಇನ್ನು ನನ್ ಮರ್ಯಾದೆ, ಫೇಮು ಎಲ್ಲ ಹಾಳ್ ಮಾಡ್ಬೇಕು ಅಂತ ಈಗ ಮಾಡ್ತಿದ್ಯಾ ಅಲ್ವಾ? ನಾನು ಹಂಗೆ ಯಾಕೆ ಮೋಸ ಮಾಡೋಣ? ನಾನು ಯಾವತ್ತಾರ ಹಂಗ್ ಮಾಡಿದ್ದೀನ? ಮತ್ ಇವತ್ ಯಾಕೆ ಮಾಡೋಣ ಹೇಳು? ನಿನ್ ಮನ್ಸಲ್ಲಿ ಏನೇನಿದ್ಯೋ ಯಾರಿಗ್ ಗೊತ್ತು. ಹೊಟ್ಟೋಗು. ಇನ್ಮೇಲೆ ನನ್ ರೂಮಲ್ಲಿ ನಿನ್ಗೆ ಜಾಗ ಇಲ್ಲ. ಇನ್ಮೇಲೆ ನನ್ಗೂ ನಿನ್ಗೂ ಯಾವ ಫ್ರೆಂಡ್ಶಿಪ್ ಇಲ್ಲ. ಹೋಗು ಆಚೆಗೆ. ಅಯ್ಯೋ ಶಿವನೇ, ರಿಯಾ, ನನ್ಗೆ ಯಾವ ರಾಣೆಗೂ ಯಾರ ಮುಂದೆನೂ ಹೇಳಿಲ್ಲ. ಇನ್ನು ನಾನ್ ನಿನ್ನ ನಂಬಲ್ಲ. ದಿಟ್ವಾ ಕಂಡ್ರು ಅದ್ ದಿಟ್ಟಾನ ಇಲ್ವಾ ಅಂತ ಪರೀಕ್ಷೆ ಮಾಡ್ಬೇಕಂತೆ. ಸಂಗಮಪ್ಪ ಅವತ್ತು ಹೇಳಿಲ್ವಾ? ನೀನ್ ಹೇಳ್ದೆ ಇದ್ರೆ, ನೀನ್ ರೆಕಾರ್ಡ್ ಮಾಡಿಸ್ದೇ ಇದ್ರೆ ಅವಳ ಮೊಬೈಲ್ ಅಲ್ಲಿ ನೀನ್ ಹಾಡಿರೋದು ಹೇಗ್ ಬರಕ್ ಸಾಧ್ಯ ಹೇಳು? ಅದ್ ನಂಗ್ ಗೊತ್ತಿಲ್ಲ. ಸುಳ್ಳು, ಎಲ್ಲ ಸುಳ್ಳು. ಯು ಆರ್ ಎ ಲಯರ್, ಬಿಗ್ ಲಯರ್. ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ನಿನ್ನ ಎಷ್ಟು ನಂಬದೆ. ನಿನ್ನ ಫ್ರೆಂಡ್ ಮಾಡ್ಕೊಂಡೆ. ನಿನಗೆ ನನ್ನ ರೂಮಲ್ಲಿ ಕರೆದು ಜಾಗ ಕೊಟ್ಟೆ. ನಿನ್ ಜೊತೆ ಒಳ್ಳೆ ರೀತಿಯಲ್ಲಿದ್ದೆ. ಆದ್ರೂ ನೀನ್ ನನ್ಗೆ ಹೀಗ್ ಮಾಡ್ಬಿಟ್ಟೆ. ರಿಯಾ, ಏನು ಮಾತಾಡ್ಬೇಡ. ಈಗಲೇ ಬೆಡ್ಶೀಟು ಪಿಲ್ಲು ಎತ್ಕೊಂಡು ಹೋಗ್ತಾ ಇದ್ದೆ. Get out! Na 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 ನಾ ಯೋನೆ ಮಾಡಕ್ ಹೋದ್ರೆ ಎಲ್ಲ ಉಲ್ಟಾ ಹೊಡಿತಾರೆ. ನಾ ತರಾವರಿ ಬಾಣಗಳನ್ನೆಲ್ಲ ಬಿಟ್ರು ಎಲ್ಲ ತಿರುಕ್ಕ ಬಂದು ನನಗೇ ಚುಚ್ತಾದೆ. ಇವತ್ತಲ್ಲ ನಾಳೆ ಆ ಲಚ್ಚಿನ ಈ ಮನೆಯವರೆಲ್ಲ ಸೇರ್ಕೊಂಡು ಮನೆಯಿಂದ ಆಚಕಾಕ್ತಾರೆ ಅನ್ನೋ ನನ್ಗೇನೇ ಹೊಂಟೋಯ್ತು. ಯೋನು ಮಾಡನೆ. ಅವಳು ಹೋಗೋ ಗಂಟ ನನ್ನ ಮಗಳಿಗೆ ಪಟ್ಟ ಇಲ್ಲ. ಆದ್ರೆ ನಾವು ಬುಡಕ್ಕಿಲ್ವಲ್ಲ, ಯೋನಾರ ಮಾಡ್ಲೇಬೇಕು. ವಾಡಿತ್ತು ಒಂದು ಐನಾತಿ ಪಿಲ್ಲಾನು, ಅದೇ ಸರಿ.
ಶಾಂತಾದೇವಿಯವರು. ನಮಸ್ಕಾರ. ಅಪರೂಪದ ದೇವತೆ ಶಾಂತಾದೇವಿ ಅವರಿಗೆ. ಶಿವರಾಮಣ್ಣ, ನೀನು ಈಗಿಂದಿಗ್ಲೇ ಬೆಂಗಳೂರಿಗೆ ಬರ್ಬೇಕು. ಇದೇನ್ ಶಾಂತಮ್ಮ, ಒಂದೇ ಏಟ್ಗೆ ಈ ತರ ಬಾಂಬ್ ಆಗ್ತಾ ಇದ್ಯಾ? ನಂಗೆ ಬೇರೆ ಎಲ್ಲ ಮಾತಾಡಕ್ ಟೈಮ್ ಇಲ್ಲ. ಈಗಿಂದಿಗ್ಲೇ ಸಿಗೋ ಬಸ್ ಹತ್ಕೊಂಡು ಸಂಗಮ್ ಸಾಪ್ತನ್ ಮನೆ ತಕ್ ಬಾ. ಬಂದು ನಿಂಗ್ ಬೇಕಾದ ವಸ್ತುನ್ ತಕೊಂಡ್ ಹೋಯ್ತಾ ಇರು. ನನಗ್ ಬೇಕಾದ ವಸ್ತುನಾ? ಯೋ ಶಿವರಾಮಣ್ಣ, ನಿಂಗ್ ಲಚ್ಚಿ ಬೇಕು ತಾನೆ? ಅಯ್ಯೋ ಬೇಕು. ಹಂಗ ಬಿರ್ನೆ ಸಂಗಮ್ ಸಾತ್ನೂರ್ ಮನೆ ತಕ್ ಬಾ. ನಾನ್ ಅಲ್ಲಿಗ್ ಬಂದ್ರೆ ನನ್ನ ಮನೆ ಒಳಗಡೆ ಯಾರು ಬಿಡ್ತಾರೆ? ಯೋ, ನೀ ಅಲ್ಲೇ ಕುಂತ್ಕೊಂಡು ಕನಿ ಹೊಡಿಬೇಡ. ಇಲ್ಲಿ ಬಾ ಸಾಕು. ಬೇರೆ ವ್ಯವಸ್ಥೆ ಎಲ್ಲ ನಾ ಮಾಡ್ತೀನಿ. ಆಮೇಲೆ ಅವಳನ್ನ ಇಲ್ಲಿಂದ ಕರ್ಕೊಂಡು ನಮ್ಮೂರ್ಗೆ ಬೇಡ, ಈ ರಾಜ್ಯನ ಬಿಟ್ಟು ಎಲಗಾನ ಹೊಂಟೋಗು. ಆಂಧ್ರ, ಮಹಾರಾಷ್ಟ್ರ, ತಮಿಳ್ನಾಡು ಎತ್ಗನ ಕರ್ಕೊ ಹೋಗು. ಒಟ್ನಾಗೆ ಅವಳು ಯಾರು ಮುಟ್ಕುದ್ರೆ ಸಿಗ್ಬಾರ್ದು ಅಂತ ಜಾಗ ಕರ್ಕೊ ಹೊಂಟೋಗು. ಈಗ ನೀ ಬುರ್ನೆ ಬಾ ಇಲ್ಲಿಗೆ.